ಎಂಟೈರ್ ಯಶವಂತಪುರ ಕ್ಷೇತ್ರ ಸುಮಾರು 12 ಕಾರ್ಪೊರೇಷನ್ ವಾರ್ಡ್ ಬರ್ತದೆ. 12 ವಾರ್ಡಲ್ಲೂ ಕೂಡ LED ಲೈಟ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೇವೆ. ಈಗ ಆಲ್ರೆಡಿ 4 ವಾರ್ಡ್ಗೆ ನಾನೇ ಕೂಡ ಪೂಜೆ ಮಾಡಿ ಪ್ರತಿಯೊಂದು ಕಂಬಕ್ಕೂ LED ಲೈಟ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆ ಮಾಡಿದ್ದೇವೆ. ಈ ಭಾಗ ದೊಡ್ಡಬಿದರಕಲ್ ವಾರ್ಡ್ ಇವತ್ತು ಚಾಲನೆ ಮಾಡಿದ್ದೇವೆ. ಸುಮಾರು 5,000 ಕಂಬಗಳನ್ನ ಅವರು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಪ್ರತಿಯೊಂದು ಕಂಬಕ್ಕೂ ಕೂಡ LED ಲೈಟ್ನ ಹಾಕ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಲೀಡರ್ಗಳು, ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲೆಲ್ಲಿ ಹಾಕಬೇಕು LED ಬಲ್ಬ್ನ ಅಷ್ಟು 5,000 ಕಂಬಕ್ಕೂ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಐ ಮಾಸ್ಕ್ ಲೈಟನ್ನು ಕೂಡ ಕೇಳಿದರು, ಅದನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ದೊಡ್ಡಬಿದರಕಲ್ ವಾರ್ಡು 110 ಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇದಕ್ಕೆ UGD ಕಾವೇರಿ ಎಲ್ಲ ಇರಲಿಲ್ಲ. 2017ರಲ್ಲಿ ಕಾವೇರಿ ನೀರನ್ನು ತರ್ತಕ್ಕಂಥದ್ದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ UGDನೂ ಕೂಡ ಮಾಡಿದ್ವಿ. ಇವಾಗ ಕಳೆದ ಒಂದು 2-3 ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿ 110 ಹಳ್ಳಿ ವ್ಯಾಪ್ತಿ ದೊಡ್ಡಬಿದರಕಲ್ ಪೂರ್ತಿ UGD ಕಂಪ್ಲೀಟ್ ಆಗ್ತಾ ಇದೆ. ಕಾವೇರಿ ನೀರು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಕಾವೇರಿ ನೀರನ್ನ ಕನೆಕ್ಷನ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಡಿಪಾರ್ಟ್ಮೆಂಟ್ನವರು ಮತ್ತು ಲೋಕಲ್ನವರೆಲ್ಲ ಕೂಡ ಪಬ್ಲಿಸಿಟಿ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸ್ವಲ್ಪ ಕಾವೇರಿ ನೀರು ಡಿಲೇ ಆಗ್ತದೆ ಅಲ್ಲೆಲ್ಲ ಬೋರ್ವೆಲ್ ಕೂಡ ಹಾಕಿದ್ದೇವೆ. ಜೊತೆಗೆ ಮೇಜರ್ ರೋಡು ಕೂಡ ಡಾಂಬರೀಕರಣ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಸುಮಾರು 25 ಬಡಾವಣೆ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ನಮ್ಮ ಲಿಖಿತ್ ಗೌಡರು, ದೇವರಾಜರವರು ಅಧ್ಯಕ್ಷತೆಯಲ್ಲಿ ಏನೇನು ಈ ಭಾಗದಲ್ಲಿ ಆಗಿದೆ ಅದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂ 10-15 ಬಡಾವಣೆಗಳನ್ನ ಕೂಡ ಗುರ್ತು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಕೂಡ ಸ್ಟಾರ್ಟ್ ಆಗ್ತದೆ. ದೊಡ್ಡಬಿದರಕಲ್ ವಾರ್ಡ್ ಮೂಲಭೂತ ಸೌಕರ್ಯ ಏನೇನು ಇದು UGD ಇರ್ಬೋದು, ಕಾವೇರಿ ಇರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ಡ್ರೈನೇಜು, ಡಾಂಬರೀಕರಣ